ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಬಂದು ಶಿವರಾತ್ರಿ ಹಬ್ಬದಲ್ಲಿ ಏನೇನು ಮಾಡ್ಕೊಂಡ್ವಿ ಅನ್ನೋದನ್ನು ಚಿಕ್ಕದಾಗಿ ಶೇರ್ ಮಾಡ್ತಾ ಇದ್ದೀನಿ. ಆವತ್ತಿನ ದಿವಸ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಉಪವಾಸ ಮಾಡ್ತಾರೆ. ಬೆಳಗ್ಗೆಯಿಂದ ಉಪವಾಸ ಇರೋರು ಇರ್ತಾರೆ, ಇಲ್ಲ ಹಣ್ಣು ಜ್ಯೂಸು ಕುಡಿಯೋದು ತಿನ್ನೋದು ಮಾಡ್ತಾ ಇರ್ತಾರೆ. ನನ್ನ ಮನೇಲಿ ನನ್ನ ಮಗ ಚಿಕ್ಕವನಿರೋದ್ರಿಂದ ಅವನಿಗೆ ಪೈನಾಪಲ್ ಜ್ಯೂಸ್ ಮಾಡಿಕೊಡ್ತೀನಿ. ಹಾಗೆಯೇ ಫ್ರೂಟ್ ಸಲಾಡ್ನ ಮಾಡಿಕೊಡ್ತಾ ಇದ್ದೀನಿ. ಪೈನಾಪಲ್ ಜ್ಯೂಸ್ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಹೋಳಷ್ಟು ಪೈನಾಪಲ್ನ ತೊಗೊಂಡಿದ್ದೀನಿ. ಪೈನಾಪಲ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ನ ಹಾಕ್ಕೊಂಡು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ತಾವಿಲ್ಲಿ ನೋಡ್ತಾ ಇರ್ಬೋದು, ನಾನು ಮಿಕ್ಸಿ ಜಾರಿಗೆ ಎಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಪೈನಾಪಲ್ನ ಒಂದು ಅರ್ಧದಷ್ಟು ಸೇರಿಸ್ಕೊಂಡ್ರೆ ಅದರಲ್ಲಿ ಸುಮಾರು ಒಂದು 4 ನೀರು ಕುಡಿಯೋ ದೊಡ್ಡ ಗ್ಲಾಸ್ ಇರುತ್ತಲ್ವ, ಅದರಲ್ಲಿ 4 ಗ್ಲಾಸ್ ಆಗೋಷ್ಟು ಜ್ಯೂಸು ಆಗುತ್ತೆ. ನಾನು ಒಂದು ಮಿಕ್ಸಿ ಜಾರಿಗೆ ಪೈನಾಪಲ್ನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಕ್ಕರೆ, ಐಸ್ ಕ್ಯೂಬ್ಸು, ಸ್ವಲ್ಪ ಜೇನುತುಪ್ಪನ ಸೇರಿಸ್ಕೊಂಡು ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ. ತಾವಿಲ್ಲಿ ನೋಡ್ತಾ ಇರ್ಬೋದು, ಸುಮಾರು ಒಂದು 2ರಿಂದ 3 ಸತಿ ಇದೇ ರೀತಿ ಹಾಕ್ಕೊಳ್ತಾನೆ ಇರಬೇಕಾಗತ್ತೆ. ಮೂರನೇ ಸಲ ನಾವು ಮಿಕ್ಸಿ ಜಾರಿಗೆ ಪೈನಾಪಲ್ನ ಹಾಕ್ಕೊಂಡಾಗ ಅದರಲ್ಲಿ ಅಷ್ಟು ಜ್ಯೂಸ್ ಬರೋದಿಲ್ಲ, ಎಲ್ಲನೂ ಹೋಗಿಬಿಟ್ಟಿರುತ್ತೆ. ಫೈನಲಿ ಪೈನಾಪಲ್ ಜ್ಯೂಸ್ ರೆಡಿ ಆಯಿತು. ತಾವಿಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಜೇನುತುಪ್ಪ ಸೇರಿಸ್ಕೊಂಡು ಮಾಡ್ಕೊಂಡಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಕಲ್ಲು ಸಕ್ಕರೆ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಹೆಲ್ದಿಯಾಗಿರುತ್ತೆ. ನಾನು ಯಾವುದೇ ಜ್ಯೂಸ್ ಮಾಡಿದರೂ ಕೂಡ ಅಥವಾ ಮಿಲ್ಕ್ ಶೇಕ್ ಮಾಡಿದರೂ ಕೂಡ ನಾನು ಕಲ್ಲು ಸಕ್ಕರೆನ ತುಂಬ ಯೂಸ್ ಮಾಡ್ತೀನಿ. ಹೆಲ್ದಿ ಕೂಡ ಇರುತ್ತೆ ಮಕ್ಕಳಿಗೆ ಅದು. ನೆಕ್ಸ್ಟ್ ನಾನಿಲ್ಲಿ ಒಂದು ಬಾಳೆಹಣ್ಣು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪ, ಒಂದು ಆ್ಯಪಲ್ನ ಸೇರಿಸ್ಕೊಂಡು ಸ್ವಲ್ಪ ಹಸಿ ಹಾಲನ್ನ ಸೇರಿಸ್ಕೊಂಡು ನನ್ನ ಮಗನಿಗೆ ಫ್ರೂಟ್ ಸಲಾಡ್ನ ಮಾಡಿಕೊಡ್ತಾ ಇದ್ದೀನಿ. ಅವತ್ತು ಬೇಯಿಸಿರೋದೇನು ತಿನ್ನಬಾರ್ದು ಅಂತ ಹೇಳಿ ನಾನು ಹಾಲನ್ನ ಬಿಸಿ ಮಾಡಿಲ್ಲ, ಫ್ರಿಡ್ಜಲ್ಲಿ ಇಟ್ಟಿರೋ ಹಾಲನ್ನ ಡೈರೆಕ್ಟಾಗಿ ಹಾಕಿಬಿಟ್ಟು ಅದಕ್ಕೆ ಒಂದು 2 ಸ್ಪೂನ್ ಜೇನುತುಪ್ಪನ ಸೇರಿಸ್ಕೊಂಡು ಒಂದು ಆ್ಯಪಲ್, ಒಂದು ಬನಾನನ ಕಟ್ ಮಾಡಿ ಹಾಕಿ ಕೊಡ್ತಾಯಿದ್ದೀನಿ. ಶಿವರಾತ್ರಿ ಹಬ್ಬದಲ್ಲಿ ನಮ್ಮ ಮನೇಲಿ ಯಾವ ರೀತಿ ಪೂಜೆ ಆಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಪೂಜೆ ಮಾಡೋದಿಲ್ಲ ನಮ್ಮ ಮನೇಲಿ, ಸಂಜೆ ಪೂಜೆ ಆಗಿರೋದ್ರಿಂದ ಮಧ್ಯಾಹ್ನದ ಮೇಲೆ ನೆಲ ಕಸ ಮಾಡಿಕೊಂಡು ಪೂಜೆನ ಮುಗಿಸ್ಕೊಳ್ತೀವಿ. ಲಿಂಗಾಯತರು ಏನು ಮಾಡ್ತಾರೆ ಅಂದರೆ ಪಂಚಾಮೃತನೆಲ್ಲ ರೆಡಿ ಮಾಡಿಕೊಂಡು, ಲಿಂಗು ಇರುತ್ತಲ್ವ ಅದಕ್ಕೆ 9 ಸಲ ಅಭಿಷೇಕ ಮಾಡಿಕೊಂಡು ಪೂಜೆ ಮಾಡ್ಕೊಳ್ತಾರೆ. ನಮ್ಮ ಮನೆಯಲ್ಲಿ ಈಶ್ವರಂದು ಒಂದು ಲಿಂಗ ಇತ್ತು, ಅದಕ್ಕೆ ನಾವು ಅಭಿಷೇಕ ಮಾಡಿಬಿಟ್ಟು 9 ಸಲ ಅಭಿಷೇಕ ಏನು ಪಂಚಾಮೃತ ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಅಭಿಷೇಕ ಮಾಡಿಬಿಟ್ಟು ಪೂಜೆನ ಮುಗಿಸ್ಕೊಳ್ತೀವಿ. ನಮ್ಮನೇಲಿ ಒಂದು ಲಿಂಗದ ಸ್ಟ್ಯಾಚು ಇದೆ. ಶಿವರಾತ್ರಿ ಹಬ್ಬದಲ್ಲಿ ಅದಕ್ಕೆ ಅಭಿಷೇಕ ಮಾಡಿಕೊಂಡು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಬಿಲ್ವಪತ್ರೆಯಿಂದ 3 ದಳ ಇರುವಂತಹ ಬಿಲ್ವಪತ್ರೆನ ನಾವಿಲ್ಲಿ 108 ದಳನ ಎತ್ತಿಟ್ಕೊಂಡು ಆ ಪ್ಲೇಟಲ್ಲಿ ಇಟ್ಟಿರ್ತೀವಲ್ಲ ಲಿಂಗುನ, ಅದಕ್ಕೆ ನಾವು ಓಂ ನಮಃ ಶಿವಾಯ ಅಂತೇಳಿ 108 ಪತ್ರೆನ ಅದಕ್ಕೆ ಹಾಕ್ಕೊಳ್ತೀವಿ. ಯಾವ ಥರ ಸ್ಟ್ಯಾಚು ಅಂತ ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ. ಇವತ್ತು ಪೂಜೆ ಇರೋದ್ರಿಂದ ಅದನ್ನು ತೋರಿಸ್ಕೊಡೋದಕ್ಕೆ ಆಗಲಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಫಲಾರಕ್ಕೆ ಅಂತೇಳಿ ಅವಲಕ್ಕಿನ ಮಾಡ್ಕೊಂಡಿದ್ದೆ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಫಲಾರನ ತಗೋಬೇಕಾಗತ್ತೆ. ಬೆಳಗ್ಗೆಯಿಂದ ಉಪವಾಸ ಇರ್ತೀವಿ, ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಫಲಾರ ತಗೋಬೇಕು ಅಂತ ಅದು ಒಂದು ಸಂಪ್ರದಾಯ ಇದೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಅವಲಕ್ಕಿನ ಮನೆಯವರು ಮತ್ತು ಮಗ ತಿನ್ಕೋತಾರೆ. ನಾನು ಅವತ್ತಿನ ದಿವಸ ಫುಲ್ ಉಪವಾಸ ಇರ್ತೀನಿ, ಹಣ್ಣು ಜ್ಯೂಸಲ್ಲೇ ಇದ್ಬಿಡ್ತೀನಿ. ದೇವಸ್ಥಾನಕ್ಕೆ ಹೋಗಿರೋ ವಿಡಿಯೋನ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನಿಮಗೆಲ್ಲ ಗೊತ್ತಿರುತ್ತೆ, ಶಿವರಾತ್ರಿ ಹಬ್ಬದಲ್ಲಿ ದೇವಸ್ಥಾನಗಳು ತುಂಬಾ ರಶ್ ಇರುತ್ತೆ ಅಂತೇಳಿ. ದೇವ್ರನ್ನ ದರ್ಶನ ಮಾಡೋದು ಕೂಡ ತುಂಬಾ ಕಷ್ಟ ಆಗಿರುತ್ತೆ. ಲೈನಲ್ಲಿ ನಿಂತ್ಕೊಂಡೋಗಿ ದರ್ಶನ ಮಾಡಬೇಕಾಗತ್ತೆ. ಹಾಗಾಗಿ ವಿಡಿಯೋನ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನಾನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಶೇರ್ ಮಾಡ್ತೀನಿ.
ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮಗೇನಾದರೂ ಹೊಸದಾಗಿ ರೆಸಿಪಿಗಳು ಬೇಕು ಅಂತ ಹೇಳಿದರೆ ಖಂಡಿತ ಕಮೆಂಟ್ ಬಾಕ್ಸಿಗೆ ತಿಳಿಸ್ಕೊಡಿ, ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಶ್ವೇತಾ ಕನ್ನಡ ಚಾನಲ್. ನಮಸ್ಕಾರ ವೀಕ್ಷಕರೇ.